ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು 24ರಿಂದ 8ರವರೆಗೂ ಚುಕ್ಕಿ ಇರೋಂಥ ಒಂದು ರಂಗೋಲಿ ಹಾಕ್ತಾ ಇದ್ದೀನಿ. ಇದು ಸ್ಟ್ರೈಟ್ ರಂಗೋಲಿ ಹಾಕೊಳ್ಳೋದ್ರಿಂದ ಈಸಿ ಇರುತ್ತೆ ಮತ್ತು ಬೇಗ ಹಾಕ್ಕೊಬೋದು. 24 ಲೈನನ್ನು ನಾವು 4 ಲೈನ್ ಹಾಕ್ಕೊಬೇಕು. ಅದಾದಮೇಲೆ ನಾವು 16 ಹಾಕಬೇಕಾಗತ್ತೆ. ಅದು 4 ಸಲ 16 ಹಾಕಿ ಮತ್ತು ಆ ಕಡೆ ಈ ಕಡೆ 4 ಬಿಟ್ಟು 8 ಚುಕ್ಕಿ ಹಾಕಬೇಕು. ಅದು 4 ಸಲ ಹಾಕ್ಕೊಬೇಕು. ಇದಿಷ್ಟು ಹಾಕ್ಕೊಳ್ಳೋದು. ಮತ್ತು ಅದು ಸ್ಟ್ರೈಟಾಗಿ ಹಾಕೋದ್ರಿಂದ ಬೇಗ ಹಾಕ್ಕೊಂಡೆ ನಾನು. ಮತ್ತು ಚುಕ್ಕಿದು ಇವತ್ತು ಮಧ್ಯೆ ಹಾಕೋದಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಇದು ಸ್ಟ್ರೈಟ್ ಹಾಕೋದ್ರಿಂದ ಬೇಗನೆ ಚುಕ್ಕಿ ಹಾಕಾಯಿತು. ಆಮೇಲೆ ಸ್ಟ್ರೈಟ್ ಗೆರೆಗಳನ್ನು ಹಾಕ್ಕೊಬೇಕು. ಇದರಲ್ಲಿ ಮೇನ್ ಗೆರೆಗಳು ಮಾತ್ರ, ಗೆರೆನೆಲ್ಲ ಆಮೇಲೆ ಜಾಯಿನ್ ಮಾಡೋದು. ಅದಕ್ಕೇ ತುಂಬಾ ಈಸಿ ಇರುತ್ತೆ. ನಾವಿದನ್ನು ಇಷ್ಟು ದೊಡ್ಡದು ಬೇಕಾದ್ರೂ ಹಾಕ್ಬೋದು. ಜಾಸ್ತಿ ಚುಕ್ಕಿಗಳನ್ನು ಹಾಕಿ ತುಂಬ ದೊಡ್ಡ ರಂಗೋಲಿನೂ ಹಾಕೋಕ್ಕಾಗತ್ತೆ. ಈಗ 4ಕ್ಕೆ ಜಾಯಿನ್ ಮಾಡಿ ಪಕ್ಕದ್ದು 3 ಈ ಥರ ಇಂಟು ಆಗಿ ಜಾಯಿನ್ ಮಾಡ್ತಾ ಹೋಗೋದು. ಈ ಥರ ಜಾಯಿನ್ನೇ ಇರೋದು. ಈ ರಂಗೋಲಿ ಫುಲ್ ಇದೇನೆ. ಸ್ವಲ್ಪ ಟೈಮ್ ಹಿಡಿಸುತ್ತೆ. ನಾವು ತುಂಬ ಚುಕ್ಕಿ ಹಾಕ್ಕೊಂಡು ದೊಡ್ಡದು ಹಾಕೋಕ್ಕೋದ್ರೆ ತುಂಬ ಹೊತ್ತು ಹಾಕಬೇಕಾಗತ್ತೆ. ಅದಕ್ಕೇ ನಾನು 24ಕ್ಕೆ ಸ್ಟಾಪ್ ಮಾಡಿದ್ದೀನಿ. ನಾವಿನ್ನೂ ಇದರ ಡಬ್ಬಲ್ ಹಾಕಿನೂ ಹಾಕ್ಬೋದು. ಇದು ರಿಯಲಿ ಫಸ್ಟ್ ಎಲ್ಲ 12ರಿಂದ 4 ಹಾಕ್ತಿದ್ರು. ಸ್ವಲ್ಪ ದೊಡ್ಡದಾಗಿರಲಿ ಅಂತ ಹೀಗೆ ಮಾಡಿದ್ದೀನಿ. ಹಾಕೋಕ್ಕೂ ತುಂಬ ಈಸಿ ಇದೆ. ಸ್ಟ್ರೈಟ್ ಗೆರೆ ಮಧ್ಯದಲ್ಲಿ 4 ಹಾಕಬೇಕು. ಸೈಡಲ್ಲಿ ಮಾತ್ರ 3 4 ಕಡೆನೂ ಹಾಕಬೇಕಾಗತ್ತೆ. 4 ಸೈಡು ಹಾಕಿದರೆ ಆಯಿತು. ಇದು ಸ್ಟಾರ್ಟಿಂಗಲ್ಲಿ ನಮಗೆ ಏನೋ ಅನಿಸಲ್ಲ, ಇಷ್ಟೇನ ಅನಿಸುತ್ತೆ. ಆದರೆ ನಾವು ಹಾಕಿ ಮುಗಿಸಿದಾಗ ಚೆನ್ನಾಗಿ ಕಾಣುತ್ತೆ. ಮತ್ತು ಒಂದು ರಂಗೋಲಿ ಸಾಕು, ಫುಲ್ಲು ನಮ್ಮ ಅಂಗಳನ ಕವರ್ ಮಾಡುತ್ತೆ. ಕಲರ್ ತುಂಬಕ್ಕೆ ಇದು ರಿಯಲಿ ಅಷ್ಟು ಸ್ವಲ್ಪ ಟಫ್ ಇದೆ. ಅಥವಾ ಸಾರ್ಸ್ ಹಾಕ್ತಾರಲ್ಲ ಹಿಂದೆಲ್ಲ, ಅವರಿಗಾದ್ರೇ ಇದು ಚೆನ್ನಾಗಿ ಕಾಣುತ್ತೆ. ಇನ್ನೂ ನಮ್ಮದು ಬ್ಲ್ಯಾಕ್ ಇರೋದ್ರಿಂದ ಸ್ವಲ್ಪ ಎದ್ದು ಕಾಣುತ್ತೆ. ಅದಕ್ಕೆ ನಾನು ಇದಕ್ಕೆ ಕಲರ್ ತುಂಬ್ತಾ ಇಲ್ಲ. ಫುಲ್ಲು ಫಸ್ಟು ಈ ಗೆರೆಗಳನ್ನೆಲ್ಲ ಹಾಕಿ ಫಿನಿಶ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಹೇಗೆ ನಾನು ಜಾಯಿನ್ ಮಾಡ್ತೀನಿ ಅಂತ ನೋಡಿರಿ. ಮಧ್ಯೆ ಅದು ಹಿಂಗೆ ಹಾಕ್ಕೊಂಬಿಟ್ಟು ಸೈಡಿಗೆ ಈ ಥರ ಫ್ಲವರ್ ಟೈಪ್ ಡಿಸೈನ್ ಹಾಕ್ತಾಯಿದ್ದೀನಿ. ಎರಡನ್ನೂ ನೀವು ರೌಂಡು ಹಾಕ್ಬೋದು. ನಾನು ಲುಕ್ ಬರಲಿ ಅಂಥೇಳಿ ಸೈಡನ್ನು ನಾನು ಈ ಥರ ಸ್ವಲ್ಪ ಚೂಪ ಹಾಕ್ತಾಯಿದ್ದೀನಿ. ಫುಲ್ಲು ಇದೇ ಡಿಸೈನು. ಇದನ್ನೇ ರಿಪೀಟ್ ಮಾಡ್ತಾ ಹೋಗೋದು. ಕಲಿಯೋಕ್ಕಂತೂ ಏನೇನೂ ಇಲ್ಲ. ಚುಕ್ಕೆ ಮಾತ್ರ ಕರೆಕ್ಟ್ ಇಟ್ಕೊಬೇಕು. ಸೆಂಟ್ರಲ್ಲಿ 24ನ 8 ಲೈನ್ ಹಾಕ್ಕೊಬೇಕು. 8 ಹಾಕ್ಕೊಬೇಕು 4. ಆನಂತರ ನಾವು 16 ಹಾಕಬೇಕು ಮತ್ತು 4 ಹಾಕಬೇಕು. ನೋಡಿ, ಸಂಪೂರ್ಣ ರಂಗೋಲಿ ಆದಾಗ ಈ ಡಿಸೈನಲ್ಲಿ ಆಗಿದೆ. ಈಗ ಫಿನಿಶ್ ಆಗಿದೆ ರಂಗೋಲಿ. ಈ ರಂಗೋಲಿ ನಿಮಗಿಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.